ನನಗೆ ಇವತ್ತು ಸ್ಟಾರ್ ಬಾಕ್ಸ್ ಅಲ್ಲಿ ಫ್ರೀಯಾಗಿ ಕಾಫಿ ಸಿಕ್ಬಿಡ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ಇವತ್ತು ನನ್ನ ಮಗಳಿಗೆ ಮುಡಿ ಕೊಡ್ಬೇಕು ಅಂತ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೆ. ಹಂಗೆ ಪೂಜೆ ಸಾಮಾನು ತಗೊಂಡು ನಮ್ಮ ಯಜಮಾನ್ರಂದು ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿತೀಯಾ, ನಾನು ಬೇಡ ಕಾಸ್ಟ್ಲಿ ಇರುತ್ತೆ ಅಂದೆ. ಇರ್ಲಿ ಬಾರೆ ಕೊಡಿಸ್ತೀನಿ ಅಂತ ಕೊಡಿಸ್ಬಿಟ್ರು. ಯಾಕಂದ್ರೆ ತುಂಬಾ ದಿನದಿಂದ ಹಿಂಸೆ ಕೊಡ್ತಿದ್ದೆ. ನಾನೇನೋ ಕಾಫಿ ಕುಡ್ದೆ, ಮಿಕ್ತವರೆಲ್ಲ ಬೇಜಾರಾಗಬಾರ್ದಲ್ಲ ಅಂತ ಕಲ್ಲಂಗಡಿ ಹಣ್ಣು ತಗೊಂಡು ಕಲ್ಲಂಗಡಿ ಹಣ್ಣೇನೋ ತಗೊಂಡು ಅದ್ ಕಟ್ ಮಾಡಕ್ ಚಾಕು ಬೇಕು. ಚಾಕು ತಗೊಂಡ್ ಬಂದು ನೋಡಿದ್ರು ನಮ್ ಶೆಟ್ಟಿ ಬಂದ್ಬಿಟ್ಟವನೇ. ಅವನು ಮಾತಾಡ್ಸ್ಕೊಂಡು ಚೀಪೆಕಾಯ ತಿನ್ಕೊಂಡು ನಾವು ಮಾದೇಶ್ವರಂ ಬೆಟ್ಟಕ್ಕೆ ಹೊರಟು. ತಾಳ್ ಬೆಟ್ಟದಲ್ಲಿ ಇಳಿದ ತಕ್ಷಣ ನಮ್ಮ ಅಣ್ಣ ಪ್ರಸಾದ ಇಸ್ಕೊಂಡು ತಿಂತಾವನೆ. ಲೇಡೀಸ್ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಹೊಡೆದ್ಬಿಟ್ಟು ನಾವು ಆಮೇಲೆ ತಿನ್ನುವ ಫಸ್ಟ್ ಪೂಜೆ ಮಾಡುವ ಅಂತ ಓದೋಗ್ತಾ ಇದ್ದಂಗೆ ಮಾದಪ್ಪನ್ಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಇವತ್ತಿನ ಇಕ್ಕಿಸ್ಕೊಂಡು ಅದಾದ್ಮೇಲೆ ನಮ್ಮ ಅಪ್ಪನ್ಗೆ ಧೂಪವ ಆಗ್ತು. ಇವತ್ ನನ್ಗೆ ಎಷ್ಟು ಖುಷಿ ಆಯ್ತದೆ ಅಂದ್ರೆ ಹೇಳಕ್ಕೆ ಆಗಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ಬೇಕು ಅನ್ಕೊಂಡು ವಿಡಿಯೋ ಹಾಕಕ್ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದ್ ಜನ ಬೇಕು ಅಂತ ಅನ್ಫಾಲೋ ಮಾಡ್ಬಿಟ್ಟು ನನಗ ಅವತ್ತಿನ ದಿನ ತುಂಬಾ ಮನ್ಸಿಗೆ ಬೇಜಾರಾಗೋಯ್ತು. ನನ್ ಗಂಡ ಹೇಳಿದ್ ಒಂದೇ ಮಾತು, ನಿನ್ಗೆ 5 ಜನ ಅನ್ಫಾಲೋ ಆಗಿರ್ಬೋದು, ಮುಂದೆ ನಿನ್ಗೆ 10,000 ಜನ ಸಿಗ್ತಾರೆ. ಆ ಮಾತು ನಿಜ ಆಗೋಯ್ತು. ಮಾದಪ್ಪನ್ ಬೆಟ್ಟಕ್ಕೆ ಹೋದಾಗ ನನ್ನ ನೋಡಿ ಕಂಡಿಡ್ದು ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು. ಇದೇ ತರ ವಿಡಿಯೋಸ್ ಮಾಡ್ತಾ ಇರಿ, ನಿಮ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರು. ಅವ್ರ ಮಾತು ಕೇಳಿ ನನ್ ಮನ್ಸಿಗೆ ಖುಷಿ ಆಗೋಯ್ತು. ಆ ಮಾದಪ್ಪನ ದರ್ಶನ ಮಾಡ್ಕೊಂಡು ನಾವು ಚಿನ್ನದ ತೇರಿಳ್ಸೋಣ ಅಂತ ಓದೋ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.